ಇದೊಂದು ಬಲು ಅಪರೂಪದ ಕತೆ. ಅಮೆರಿಕದ ಜಾರ್ಜಿಯಾದ ಅಟ್ಲಾಂಟಾದಲ್ಲಿ ನ್ಯಾಯಾಧೀಶರು ನೀಡಿದ ನಿಜವಾದ ಶಿಕ್ಷೆ. ಅಟ್ಲಾಂಟಾದಲ್ಲಿ 15 ವರ್ಷದ ಹುಡುಗನೊಬ್ಬ ಅಂಗಡಿಯಿಂದ ಬ್ರೆಡ್ ಕದಿಯುತ್ತಿದ್ದಾಗ ಸಿಕ್ಕಿಬಿದ್ದಿದ್ದ. ಕಾವಲುಗಾರನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಅಂಗಡಿಯ ಶೆಲ್ಫ್ ಕೂಡ ಮುರಿದಿತ್ತು. ನ್ಯಾಯಾಧೀಶರು ಅಪರಾಧವನ್ನು ಕೇಳಿ ಹುಡುಗನನ್ನು ಕೇಳಿದರು. ನೀವು ನಿಜವಾಗಿಯೂ ಏನನ್ನಾದರೂ ಕದ್ದಿದ್ದೀರಾ? ಬ್ರೆಡ್ ಮತ್ತು ಚೀಸ್ ಪ್ಯಾಕೆಟ್. ಹುಡುಗ ಕೆಳಗೆ ನೋಡುತ್ತಾ ಉತ್ತರಿಸಿದನು, ಹೌದು. ನ್ಯಾಯಾಧೀಶರು ಕೇಳಿದರು, ಏಕೆ? ಹುಡುಗ ಹೇಳಿದನು, ನನಗೆ ಬೇಕಾಗಿತ್ತು. ನ್ಯಾಯಾಧೀಶರು ಪ್ರಶ್ನಿಸಿದರು, ಖರೀದಿಸಬಹುದಿತ್ತಲ್ಲವೇ? ಹುಡುಗ ಉತ್ತರಿಸಿದ, ನನ್ನ ಬಳಿ ಹಣವಿರಲಿಲ್ಲ. ನ್ಯಾಯಾಧೀಶರು ಕೇಳಿದರು, ಕುಟುಂಬದಿಂದ ಅದನ್ನು ತೆಗೆದುಕೊಳ್ಳಬಹುದಿತ್ತು. ಹುಡುಗ ಮರು ಉತ್ತರಿಸಿದ, ಮನೆಯಲ್ಲಿ ತಾಯಿ ಮಾತ್ರ ಇದ್ದಾಳೆ. ಅನಾರೋಗ್ಯ ಮತ್ತು ನಿರುದ್ಯೋಗಿ. ಬ್ರೆಡ್ ಮತ್ತು ಚೀಸ್ ಅನ್ನು ಸಹ ಅವಳಿಗಾಗಿ ಕದ್ದೆನು. ನ್ಯಾಯಾಧೀಶರು ಮರು ಪ್ರಶ್ನಿಸಿದರು, ನೀವು ಯಾವ ಕೆಲಸವನ್ನು ಮಾಡುವುದಿಲ್ಲವೇ? ಹುಡುಗ ಹೇಳಿದ, ಕಾರು ತೊಳೆಯುತ್ತಿದ್ದೆ. ನನ್ನ ತಾಯಿಯನ್ನು ನೋಡಿಕೊಳ್ಳಲು ನಾನು ಒಂದು ದಿನ ರಜೆ ತೆಗೆದುಕೊಂಡಾಗ ನನ್ನನ್ನು ಕೆಲಸದಿಂದ ತೆಗೆದುಹಾಕಲಾಯಿತು. ನ್ಯಾಯಾಧೀಶರು ಹತಾಶರಾಗಿ, ನೀವು ಯಾರನ್ನಾದರೂ ಸಹಾಯ ಕೇಳಲಿಲ್ಲವೇ? ಹುಡುಗ ಬೇಸರದಿಂದ, ಬೆಳಿಗ್ಗೆ ಮನೆಯಿಂದ ಹೊರಟಿದ್ದ ಸುಮಾರು 50 ಜನರ ಬಳಿಗೆ ಹೋಗಿ ಸಹಾಯ ಬೇಡಿದೆ. ಯಾರೂ ಸಹಾಯ ಮಾಡಲಿಲ್ಲ. ತಾಯಿಯ ಹಸಿವನ್ನು ತೀರಿಸಲು ಕೊನೆಯಲ್ಲಿ ಈ ಹತಾಶ ಹೆಜ್ಜೆಯಿಟ್ಟೆ. ವಾದವಿವಾದಗಳು ಮುಗಿದ ನಂತರ ನ್ಯಾಯಾಧೀಶರು, ಕಳ್ಳತನ ಮತ್ತು ವಿಶೇಷವಾಗಿ ಬ್ರೆಡ್ ಕಳ್ಳತನವು ಅತ್ಯಂತ ನಾಚಿಕೆಗೇಡಿನ ಅಪರಾಧ ಮತ್ತು ಈ ಅಪರಾಧಕ್ಕೆ ನಾವೆಲ್ಲರೂ ಜವಾಬ್ದಾರರು. ನಾನು ಸೇರಿದಂತೆ ನ್ಯಾಯಾಲಯದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಅಪರಾಧಿ. ಆದ್ದರಿಂದ ಇಲ್ಲಿ ಹಾಜರಿರುವ ಪ್ರತಿಯೊಬ್ಬ ವ್ಯಕ್ತಿಗೂ $10 ದಂಡ ವಿಧಿಸಲಾಗುತ್ತದೆ. $10 ನೀಡದೆ ಯಾರೂ ಇಲ್ಲಿಂದ ಹೊರಬರಲು ಸಾಧ್ಯವಿಲ್ಲ ಎಂದು ತೀರ್ಪು ನೀಡಲು ಪ್ರಾರಂಭಿಸಿದರು. ಹೀಗೆ ಹೇಳುತ್ತಾ ನ್ಯಾಯಾಧೀಶರು ತಮ್ಮ ಜೇಬಿನಿಂದ $10 ತೆಗೆದು ನಂತರ ಪೆನ್ನು ಎತ್ತಿಕೊಂಡು ಬರೆಯಲು ಪ್ರಾರಂಭಿಸಿದರು. ಹಸಿದ ಮಗುವನ್ನು ಪೊಲೀಸರಿಗೆ ಒಪ್ಪಿಸಿದ್ದಕ್ಕಾಗಿ ನಾನು ಅಂಗಡಿಗೆ $1000 ದಂಡ ವಿಧಿಸುತ್ತೇನೆ. 24 ಗಂಟೆಗಳ ಒಳಗೆ ದಂಡವನ್ನು ಠೇವಣಿ ಮಾಡದಿದ್ದರೆ ನ್ಯಾಯಾಲಯವು ಅಂಗಡಿಯನ್ನು ಮುಚ್ಚಲು ಆದೇಶಿಸುತ್ತದೆ. ಈ ಹುಡುಗನಿಗೆ ಸಂಗ್ರಹವಾದ ಸಂಪೂರ್ಣ ಹಣವನ್ನು ನೀಡುವ ಮೂಲಕ ನ್ಯಾಯಾಧೀಶರು ಮತ್ತು ನ್ಯಾಯಾಲಯವು ಆ ಹುಡುಗನಿಂದ ಕ್ಷಮೆ ಕೇಳುತ್ತದೆ. ತೀರ್ಪು ಕೇಳಿದ ನಂತರ ನ್ಯಾಯಾಲಯದಲ್ಲಿ ಹಾಜರಿದ್ದ ಜನರ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿತ್ತು. ಆ ಹುಡುಗನ ಬಿಕ್ಕಳಿಕೆ ನಿರಂತರವಾಗಿತ್ತು. ನ್ಯಾಯಾಧೀಶರು ಕಣ್ಣಲ್ಲಿ ನೀರು ಹಾಕಿಕೊಂಡು ನ್ಯಾಯಾಲಯದಿಂದ ಹೊರಬಂದರು. ನಮ್ಮ ಸಮಾಜ ವ್ಯವಸ್ಥೆಗಳು ಮತ್ತು ನ್ಯಾಯಾಲಯಗಳು ಅಂತಹ ನಿರ್ಧಾರಕ್ಕೆ ಸಿದ್ಧವಾಗಿವೆಯೇ?